ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ದ ಬಾಯ್ ಹೂ ಸೋಲ್ಡ್ ವಿಸ್ಡಮ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ವಿಸ್ಡಮ್ ಅಂದರೆ ಜಾಣ್ಮೆ ಅಥವಾ ಬುದ್ಧಿವಂತಿಕೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಜಾಣ್ಮೆಯನ್ನು ಮಾರುತಕ್ಕಂತಹ ಒಬ್ಬ ಹುಡುಗನನ್ನು ಈ ಒಂದು ಕಥೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಆ ಒಂದು ವಿಸ್ಡಮನ್ನು ಸೇಲ್ ಮಾಡ್ತಕ್ಕಂತಹ ಹುಡುಗನ ಕತೆ ಇದಾಗಿದೆ. ಅವನ ಹೆಸರು ನಾವು ಆರಂಭದಲ್ಲೇ ನೋಡ್ತೇವೆ, ನಾಗೇಂದ್ರ ಅಂಥೇಳಿ. ಬನ್ನಿ ಈ ಒಂದು ಸ್ಟೋರಿಯನ್ನು ಈಗ ನೋಡ್ತಾ ಹೋಗೋಣ. ನಾಗೇಂದ್ರ ವಾಸ್ ಆರ್ಫಂಡ್ ಆ್ಯಂಡ್ ಫೌಂಡ್ ಹಿಮ್ಸೆಲ್ಫ್ ವಿತೌಟ್ ಎ ಜಾಬ್. ಆರ್ಫಂಡ್ ಅಂದರೆ ಒಬ್ಬ ಅನಾಥ ಹುಡುಗ, ಇವನಿಗೆ ಯಾರೂ ಕೂಡ ಇರೋದಿಲ್ಲ ಮತ್ತು ಇವನಿಗೆ ಯಾವುದೇ ಒಂದು ಉದ್ಯೋಗನೂ ಕೂಡ ಇರೋದಿಲ್ಲ ಈ ಒಂದು ಸ್ಟೋರಿಯ ಆರಂಭದಲ್ಲಿ. ಹಿ ವಾಸ್ ಕ್ಲೆವರ್, ಅವನಿಗೆ ತುಂಬಾ ಬುದ್ಧಿವಂತಿಕೆ. ಕ್ಲೆವರ್ ಅಂದರೆ ಬುದ್ಧಿವಂತಿಕೆ ಅಂತೇಳಿ. ಸೊ ತುಂಬ ಬುದ್ಧಿವಂತವನಾಗಿರ್ತಾನೆ. ಆ್ಯಂಡ್ ಹಿ ಹ್ಯಾಡ್ ಲರ್ನ್ಡ್ ಮೆನಿ ಥಿಂಗ್ಸ್ ಬೈ ಅಬ್ಸರ್ವಿಂಗ್ ಹಿಸ್ ಫಾದರ್. ಸೊ ಇವನ ತಂದೆ ಬದುಕಿದ್ದಾಗ ಆ ತಂದೆಯನ್ನು ನೋಡ್ತಾನೆ ಅನೇಕ ವಿಷಯಗಳನ್ನು ಇವನು ಕಲ್ತ್ಕೊಂಡಿರ್ತಾನೆ. ಒನ್ ಡೇ ಹಿ ಹ್ಯಾಡ್ ಎ ಬ್ರಿಲಿಯಂಟ್ ಐಡಿಯಾ. ಒಂದಿನ ಇದಕ್ಕಿದ್ದ ಹಾಗೆ ಇವನಿಗೆ ಒಂದು ತುಂಬಾ ಬ್ರಿಲಿಯಂಟ್ ಆಗಿರ್ತಕ್ಕಂತಹ ಒಂದು ಐಡಿಯಾ ತಲೆಗೆ ಬರುತ್ತೆ. ಹಿ ವೆಂಟ್ ಇನ್ ಟು ಟೌನ್ ಆ್ಯಂಡ್ ಹೈರ್ಡ್ ದ ಸ್ಮಾಲೆಸ್ಟ್ ಆ್ಯಂಡ್ ಚೀಪೆಸ್ಟ್ ಪ್ಲೇಸ್ ಹಿ ಕುಡ್ ಫೈಂಡ್ ಆ್ಯಂಡ್ ಸೆಟ್ ಅಪ್ ಎ ಶಾಪ್. ಸೊ ಇವನೇನು ಮಾಡ್ತಾನೆ, ಒಂದು ಟೌನ್ ಅಥವಾ ಒಂದು ಪಟ್ಟಣಕ್ಕೆ ಹೋಗ್ತಾನೆ. ಹೋದವನೇ ಏನು ಮಾಡ್ತಾನೆ, ಒಂದು ತುಂಬಾ ಚಿಕ್ಕದಾಗಿರ್ತಕ್ಕಂತಹ ಸ್ಮಾಲೆಸ್ಟ್ ಮತ್ತು ಚೀಪೆಸ್ಟ್ ಅಂದರೆ ಕಡಿಮೆ ರೇಟಿನ ಒಂದು ಪ್ಲೇಸನ್ನು ಏನು ಮಾಡ್ಕೊಳ್ತಾನೆ, ಹೈರ್ಡ್ ಅಂದರೆ ಬಾಡಿಗೆ ತೆಗೆದುಕೊಳ್ಳೋದು ಅಂಥೇಳಿ. ಸೊ ಒಂದು ಚಿಕ್ಕ ಸ್ಥಳವನ್ನು ಮತ್ತು ಕಡಿಮೆ ರೇಟನ್ನು ಹೊಂದಿರತಕ್ಕಂಥ ಒಂದು ಸ್ಥಳವನ್ನು ಬಾಡಿಗೆಗೆ ಪಡೆದುಕೊಳ್ತಾನೆ. ಹಿ ಕುಡ್ ಫೈಂಡ್ ಆ್ಯಂಡ್ ಸೆಟ್ ಅಪ್ ಎ ಶಾಪ್. ಅಲ್ಲೇನು ಮಾಡ್ತಾನೆ, ಒಂದು ಶಾಪನ್ನು ಅಂದರೆ ಒಂದು ಅಂಗಡಿಯನ್ನು ಸೆಟಪ್ ಅಂದರೆ ಓಪನ್ ಮಾಡ್ತಾನೆ. ಹಿ ಸ್ಪೆಂಟ್ ಎ ಫ್ಯೂ ನಿಕಲ್ ಕಾಯಿನ್ಸ್ ಹಿ ಹ್ಯಾಡ್. ನಿಕಲ್ ಕಾಯಿನ್ಸ್ ಅಂದರೆ ಅವನ ಬಳಿ ಒಂದಿಷ್ಟು ಆಭರಣಗಳು, ನಿಕಲ್ಲಿಂದ ಮಾಡಿರ್ತಕ್ಕಂತಹ ಆಭರಣಗಳ ಕಾಯಿನ್ಸ್ ಅಂದರೆ ರೂಪಾಯಿಗಳಿರ್ತವೆ, ಅವುಗಳನ್ನು ಏನು ಮಾಡ್ತಾನೆ, ಸ್ಪೆಂಟ್ ಮಾಡ್ತಾನೆ, ಖರ್ಚು ಮಾಡ್ತಾನೆ. ಹಿ ಹ್ಯಾಡ್ ಆನ್ ಪೇಪರ್, ಇಂಕ್ ಆ್ಯಂಡ್ ಎ ಪೆನ್. ಆ ದುಡ್ಡನ್ನು ಯಾಕೆ ಖರ್ಚು ಮಾಡ್ತಾನೆ ಅಂದರೆ ಒಂದು ಪೇಪರ್ನ ಪರ್ಚೇಸ್ ಮಾಡಲಿಕ್ಕೆ, ಇಂಕನ್ನು ಪರ್ಚೇಸ್ ಮಾಡಲಿಕ್ಕೆ ಮತ್ತು ಬರೆಯಲಿಕ್ಕೆ ಒಂದು ಪೆನ್ನನ್ನು ಪರ್ಚೇಸ್ ಮಾಡಲಿಕ್ಕೆ ತನ್ನ ಬಳಿ ಇದ್ದಂತಹ ನಿಕಲ್ ಕಾಯಿನ್ಸನ್ನು ಅವನು ಖರ್ಚು ಮಾಡಬೇಕಾಗತ್ತೆ. ಓವರ್ ಹಿಸ್ ಶಾಪ್ ಹಿ ಪುಟ್ ಎ ಪ್ಲೇ ಕಾರ್ಡ್ ದಟ್ ಸೆಡ್ ವಿಸ್ಡಮ್ ಫಾರ್ ಸೇಲ್. ಸೊ ಅವನ ಒಂದು ಶಾಪ್ ಏನು ಮಾಡಿದ್ನೋ ಹೊಸದಾಗಿ, ಅದರ ಮುಂದ್ಗಡೆ ವಿಸ್ಡಮ್ ಫಾರ್ ಸೇಲ್ ಅಂದರೆ ಜಾಣ್ಮೆ ಮಾರಾಟಕ್ಕಿದೆ ಅಂತಕ್ಕಂತಹ ಒಂದು ಬೋರ್ಡನ್ನು ಬರೆದು ಅಂಟಿಸ್ತಾನೆ. ಆಲ್ ಅರೌಂಡ್ ಹಿಮ್ ವರ್ ಮರ್ಚೆಂಟ್ಸ್ ಹೂ ಹ್ಯಾಡ್ ಲಾರ್ಜ್ ಶಾಪ್ಸ್. ಅಂದರೆ ಅವನ ಅಂಗಡಿಯ ಸುತ್ತಮುತ್ತ ಇರತಕ್ಕಂತಹ ಒಂದು ವ್ಯಾಪಾರಿಗಳೇನಿದ್ರು ತುಂಬಾ ದೊಡ್ಡದಾಗಿರ್ತಕ್ಕಂತಹ ಲಾರ್ಜ್ ಶಾಪ್ಸನ್ನು ಅವರು ಹೊಂದೇ ಇರ್ತಾರೆ. ದೇ ಸೋಲ್ಡ್ ಕ್ಲಾತ್, ಜ್ಯುವೆಲ್ರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಥಿಂಗ್ಸ್ ದಟ್ ಪೀಪಲ್ ಬಾಟ್ ಎವ್ರಿ ಡೇ. ಆ ಒಂದು ಅಕ್ಕಪಕ್ಕದ ಅಂಗಡಿಗಳಲ್ಲಿ ಏನನ್ನು ಮಾರ್ತಾಯಿದ್ರು ಅಂದರೆ ಬಟ್ಟೆಗಳನ್ನು ಮಾರ್ತಾಯಿದ್ರು, ಆಭರಣಗಳನ್ನು ಮಾರ್ತಾಯಿದ್ರು, ಹಣ್ಣುಗಳನ್ನು ಮಾರ್ತಾಯಿದ್ರು, ತರಕಾರಿಗಳನ್ನು ಮಾರ್ತಾಯಿದ್ರು. ಅದರ ಜೊತೆಗೆ ಜನರ ಒಂದು ದಿನನಿತ್ಯದ ಜೀವನಕ್ಕೆ ಬೇಕಾಗ್ತಕ್ಕಂತಹ ಎವ್ರಿ ಡೇ ಥಿಂಗ್ಸನ್ನು ಅವರು ಅಲ್ಲಿ ಸೇಲ್ ಮಾಡ್ತಾಯಿದ್ರು. ನಾಗೇಂದ್ರ ಕಾಲ್ಡ್ ಔಟ್ ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಫಾರ್ ಸೇಲ್. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಬುದ್ಧಿವಂತಿಕೆ ಸಿಗುತ್ತೆ, ಜಾಣ್ಮೆ ಸಿಗುತ್ತೆ ಅಂಥೇಳಿ ಅವನೇನು ಮಾಡ್ತಾನೆ, ಕೂಗಲಿಕ್ಕೆ ತೊಡಗ್ತಾನೆ. ರೀಸನಬಲ್ ಪ್ರೈಸಸ್ ಅಂದರೆ ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಜಾಣ್ಮೆ ಸಿಗುತ್ತೆ ಅಂತ ಅವನು ಕೂಗ್ತಾನೆ. ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ಬೈ ಥಿಂಗ್ಸ್ ಕುಡ್ ನಾಟ್ ಸಿ ಎನಿಥಿಂಗ್ ಇನ್ ಈಸ್ ಶಾಪ್. ಜನಗಳು ಏನು ಮಾಡ್ತಾ ಇದ್ದಾನೆ ಇವನು ಪರ್ಚೇಸ್ ಮಾಡೋಕ್ಕೆ ಅಂತ ನೋಡಲಿಕ್ಕೆ ಅಂತೇಳಿ ಅಲ್ಲಿಗೆ ಬರ್ತಾರೆ. ಬಟ್ ಇವನ ಅಂಗಡಿಯಲ್ಲಿ ಯಾವುದೇ ವಸ್ತು ಕೂಡ ಅವರ ಕಣ್ಣಿಗೆ ಕಾಣೋದೇ ಇಲ್ಲ. ಬಟ್ ಕುಡ್ ಓನ್ಲಿ ಹಿಯರ್ ದ ವರ್ಡ್ಸ್ ಹಿ ವಾಸ್ ಶೌಟಿಂಗ್. ಅವರಿಗೆ ಅಲ್ಲಿ ಕೇಳ್ತಕ್ಕಂಥದ್ದು ಕೇವಲ ಅವನು ಕೂಗ್ತಕ್ಕಂತಹ ಪದಗಳಾಗಿದ್ವು, ಆದರೆ ಯಾವುದೇ ವಸ್ತು ಅಂಗಡಿಯಲ್ಲಿ ಕಾಣಿಸ್ಲಿಲ್ಲ. ದೇ ಕ್ರೌಡೆಡ್ ಅರೌಂಡ್ ಆ್ಯಂಡ್ ಲಾಫ್ಡ್ ಎಟ್ ಹಿಮ್. ತುಂಬ ಗುಂಪಾಗಿ, ಕ್ರೌಡೆಡ್ ಅಂದರೆ ಗುಂಪಾಗಿ ಸೇರೋದು ಅಂತೇಳಿ. ಸೊ ಆ ಎಲ್ಲ ಜನಗಳು ಗುಂಪಾಗಿ ಸೇರ್ತಾ ಇವನನ್ನು ನೋಡಿ ನಗ್ತಾರೆ. ನೋ ಒನ್ ಬಾಟ್ ಈವನ್ ಒನ್ ಪೀಸ್ ಆಫ್ ವಿಸ್ಡಮ್ ಫ್ರಮ್ ಹಿಮ್. ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಒಂದೇ ಒಂದು ಪೀಸ್ ಆಫ್ ವಿಸ್ಡಮನ್ನು ಇವನಿಂದ ಪರ್ಚೇಸ್ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಬಟ್ ಹಿ ವಾಸ್ ಪೇಷಂಟ್. ಇವನು ತಾಳ್ಮೆಯಿಂದ ಕಾಯ್ತಾ ಇದ್ದ. ಒನ್ ಡೇ ಬಾಬು, ಎ ರಿಚ್ ಮರ್ಚೆಂಟ್ಸ್ ಸನ್, ಹ್ಯಾಪನ್ ಟು ಪಾಸ್ ಬೈ ಆ್ಯಂಡ್ ಹರ್ಡ್ ದ ವಿಸ್ಡಮ್ ಸೆಲ್ಲರ್ ಹಾಕಿಂಗ್ ಹೀಸ್ ವೇರ್ಸ್. ಒಂದು ದಿನ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಅವನ ಹೆಸರು ಏನಪ್ಪ ಅಂದರೆ ಬಾಬು ಅಂತೇಳಿ. ಸೊ ಈ ಹೆಸರನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇವನೊಬ್ಬ ಶ್ರೀಮಂತ ಮರ್ಚೆಂಟ್ ಅಂದರೆ ವ್ಯಾಪಾರಿಯ ಮಗ ಆಗಿರ್ತಾನೆ. ಸೊ ಇವನೇನು ಮಾಡ್ತಾ ಇರ್ತಾನೆ, ಟು ಪಾಸ್ ಬೈ ಅಂದರೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆಯೇ ಅವನಿಗೆ ಈ ಒಂದು ಕೂಗ್ತಕ್ಕಂತಹ ನಾಗೇಂದ್ರ ಏನು ಕೂಗ್ತಾ ಇದ್ನಲ್ವ, ಇಲ್ಲಿ ವಿಸ್ಡಮ್ ಸಿಗುತ್ತೆ ಅಂತ ಜೋರಾಗಿ ಕೂಗ್ತಾ ಇದ್ನಲ್ವ, ಅದನ್ನು ಕೇಳಿಸ್ಕೊಂಡು ಅವನು ಅಲ್ಲಿಗೆ ಬರ್ತಾ ಇದ್ದಾನೆ ಆ ವಸ್ತುವನ್ನು ಕೊಂಡ್ಕೊಳ್ಳೋಣ ಅಂಥೇಳಿ. ವಿಸ್ಡಮ್
ವಿಸ್ಡಮ್ ಆಫ್ ಆಲ್ ಕೈಂಡ್ಸ್. ಸೊ ಈ ಮಾತು ಅವನಿಗೆ ತುಂಬಾ ಇಂಪ್ರೆಸ್ ಮಾಡುತ್ತೆ. ಎಲ್ಲ ರೀತಿಯ ಬುದ್ಧಿವಂತಿಕೆ ಇಲ್ಲಿ ಸಿಗುತ್ತೆ ಅಂತ ಕೂಗ್ತಾ ಇರ್ತಾನಲ್ವ ನಾಗೇಂದ್ರ. ಸೊ ಅದು ಇವನಿಗೆ ಇಂಪ್ರೆಸ್ ಮಾಡುತ್ತೆ. ಸೊ ಅದನ್ನು ಕೊಂಡ್ಕೋಬೇಕು ಅಂತ ಬಾಬು ಅಲ್ಲಿಗೆ ಹೋಗ್ತಾನೆ. ಹಿ ವಾಸ್ ಎ ಸ್ಟುಪಿಡ್ ಬಾಯ್. ಅವನೊಬ್ಬ ಸ್ಟುಪಿಡ್ ಅಂದರೆ ಮೂರ್ಖ ಆಗಿರ್ತಾನೆ, ವಿವೇಚನೆ ಅವನಿಗೆ ಇರೋದಿಲ್ಲ. ಹಿ ಡಿಡೆಂಟ್ ನೋ ವಾಟ್ ವಾಸ್ ರಿಯಲಿ ಬೀಯಿಂಗ್ ಸೋಲ್ಡ್. ಅಲ್ಲಿ ಏನನ್ನ ಮಾರ್ತಾ ಇದ್ದಾನೆ ಅಂತಕ್ಕಂಥದ್ದೇ ಅವನಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಿ ಥಾಟ್ ಇಟ್ ವಾಸ್ ಎ ವೆಜಿಟೇಬಲ್ ಆರ್ ಎ ಥಿಂಗ್ ಹಿ ಕುಡ್ ಹೋಲ್ಡ್ ಇನ್ ಹಿಸ್ ಹ್ಯಾಂಡ್. ಅವನೇನು ಅಂದ್ಕೊಳ್ತಾನೆ, ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಕ್ಕಂತಹ ವಸ್ತು ಅದಾಗಿರಬೇಕು. ತರಕಾರಿ ಇರುತ್ತಲ್ವ ಅದೇ ರೀತಿ, ಅಥವಾ ಯಾವುದೋ ಒಂದು ಬೇರೆ ವಸ್ತು ಕೈಯಲ್ಲಿ ನಾನು ಅದನ್ನು ತೆಗೆದುಕೊಂಡು ಮನೆಗೆ ಹೋಗ್ಬೋದು ಅಂತೇಳಿ ಬಾಬು ಅಂದ್ಕೊಳ್ತಾನೆ. ಸೊ ಅವನೇನು ಮಾಡ್ತಾನೆ ನೋಡಿ. ಸೊ ಹಿ ಆಸ್ಕ್ಡ್ ನಾಗೇಂದ್ರ ವಾಟ್ ಇಟ್ ವುಡ್ ಕಾಸ್ಟ್ ಪರ್ kg. 1 kg ಎಷ್ಟಾಗುತ್ತೆ ಅಂತೇಳಿ ಬಾಬು ನಾಗೇಂದ್ರನನ್ನು ಕೇಳ್ತಾನೆ. ಆಗ ನಾಗೇಂದ್ರ ಹೇಳ್ತಾನೆ, ಐ ಡು ನಾಟ್ ಸೆಲ್ ವಿಸ್ಡಮ್ ಬೈ ವೇಟ್. ನಾನು ತೂಕ ಹಾಕಿ ಈ ಒಂದು ಬುದ್ಧಿವಂತಿಕೆಯನ್ನು ಅಥವಾ ವಿಸ್ಡಮನ್ನು ಮಾರೋದಿಲ್ಲ. ಐ ಸೆಲ್ ಇಟ್ ಬೈ ಕ್ವಾಲಿಟಿ. ಸೊ ಅದರ ಗುಣಮಟ್ಟಕ್ಕೆ ನಾನು ಬೆಲೆಯನ್ನು ಕಟ್ತೇನೆ. ಸೊ ಅದರ ಗುಣಮಟ್ಟಕ್ಕೆ ತಕ್ಕಂತೆ ನಾನು ಅದನ್ನು ಮಾರ್ತೇನೆ ಅಂಥೇಳಿ ಬಾಬುಗೆ ನಾಗೇಂದ್ರ ಹೇಳ್ತಾನೆ. ಬಾಬು ಪುಟ್ ಡೌನ್ ಎ ನಿಕಲ್ ಆ್ಯಂಡ್ ಆಸ್ಕ್ಡ್ ನಾಗೇಂದ್ರ ಟು ಗಿವ್ ಹಿಮ್ ಎ ನಿಕಲ್ಸ್ ವರ್ತ್ ಆಫ್ ವಿಸ್ಡಮ್. ಸೊ ಬಾಬು ಏನು ಮಾಡ್ತಾನೆ, ತನ್ನ ಬಳಿ ಇದ್ದಂತಹ ಒಂದು ನಿಕಲ್ ಕಾಯಿನನ್ನು ಅವನ ಮುಂದ್ಗಡೆ ಇಡ್ತಾನೆ. ಇಟ್ಟುಬಿಟ್ಟು ಈ ಒಂದು ನಿಕಲ್ಗೆ ಎಷ್ಟು ಬರುತ್ತೋ ಅಷ್ಟೊಂದು ವಿಸ್ಡಮನ್ನು ನನಗೆ ಕೊಡು ನೀನು ಅಂತ ಕೇಳ್ತಾನೆ. ದ ಬಾಯ್ ಟುಕ್ ಔಟ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ರೋಟ್ ಆನ್ ಇಟ್. ಸೊ ನಾಗೇಂದ್ರ ಏನು ಮಾಡ್ತಾನೆ, ಒಂದು ಪೇಪರನ್ನು ತೆಗೆದುಕೊಂಡು ಅದರ ಮೇಲೆ ಏನೋ ಒಂದನ್ನು ಬರೀತಾನೆ. ಏನು ಬರೀತಾನೆ ನೋಡಿ. ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ 2 people ಫೈಟಿಂಗ್. ಇಬ್ಬರು ವ್ಯಕ್ತಿಗಳು ಫೈಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನೋಡಬಾರ್ದು ಆ ಜಗಳವನ್ನು ಅಂತಕ್ಕಂತಹ ಒಂದು ಮೆಸೇಜನ್ನು ನಾಗೇಂದ್ರ ಆ ಚೀಟಿಯಲ್ಲಿ ಬರೆದು ಕೊಡ್ತಾ ಇದ್ದಾನೆ. ಆ್ಯಂಡ್ ಹಿ ಆಸ್ಕ್ಡ್ ಬಾಬು ಟು ಕೀಪ್ ಇಟ್ ಟೈಡ್ ಇನ್ ಹಿಸ್ ಟರ್ಬನ್ ಕ್ಲಾತ್. ಸೊ ಆ ಒಂದು ಚೀಟಿಯನ್ನು ಬರೆದು ಬಾಬುನ ಕೈಗೆ ಕೊಟ್ಟಂತಹ ನಾಗೇಂದ್ರ ಒಂದು ಮಾತನ್ನು ಹೇಳ್ತಾನೆ. ಟೈಡ್ ಅಂದರೆ ಕಟ್ಟಿಕೊಳ್ಳೋದು ಅಂತೇಳಿ. ಸೊ ತಲೆಯ ಮೇಲೆ ಒಂದು ಟರ್ಬಾನನ್ನು ಏನು ಕಟ್ಕೊಂಡಿರ್ತಾನೆ ಬಾಬು, ಆ ಒಂದು ಟರ್ಬಾನ್ಗೆ ಇದನ್ನು ನೀನು ಹಾಕಿ ಕಟ್ಟಿಕೋ, ಅಂದರೆ ಅದರೊಳಗಡೆ ಕಟ್ಕೋ ಅಂತೇಳಿ ಹೇಳ್ತಾನೆ. ಬಾಬು ವೆಂಟ್ ಹೋಮ್ ಆ್ಯಂಡ್ ಶೋಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಬಾಟ್. ಬಾಬು ಏನು ಮಾಡ್ತಾನೆ, ಆ ಒಂದು ಪೇಪರನ್ನು ಆ ಟರ್ಬನ್ಗೆ ಹೇಳ್ದಾಗೆ ತೆಗೆದುಕೊಂಡು ಹೋಗ್ತಾನೆ ಮನೆಗೆ. ಹೋದವನೇ ತನ್ನ ತಂದೆಗೆ ತೋರಿಸ್ತಾ ಇದ್ದಾನೆ ಏನನ್ನು ಪರ್ಚೇಸ್ ಮಾಡಿಕೊಂಡು ಬಂದಿದ್ದೇನೆ ಅಂಥೇಳಿ. ಹಿ ಸೆಡ್ ಐ ಬಾಟ್ ಸಮ್ ವಿಸ್ಡಮ್ ಫಾರ್ ಎ ನಿಕಲ್. ಹೋದವನೇ ತಂದೆ ಹೇಳ್ತಾನೆ, ನಾನು ವಿಸ್ಡಮನ್ನು ಪರ್ಚೇಸ್ ಮಾಡಿದ್ದೇನೆ, ಒಂದು ನಿಕಲನ್ನು ಕೊಟ್ಟು ಅಂತ ಹೇಳ್ತಾನೆ. ಆ್ಯಂಡ್ ಐ ಹ್ಯಾವ್ ಇಟ್ ಹಿಯರ್ ಟೈಡ್ ಅಪ್ ಇನ್ಸೈಡ್ ದಿಸ್ ಟರ್ಬನ್ ಕ್ಲಾತ್. ಸೊ ಈ ಒಂದು ಟರ್ಬನ್ ಕ್ಲಾತ್ ಒಳಗಡೆ ನಾನು ಆ ಒಂದು ಪೀಸ್ ಆಫ್ ಅಡ್ವೈಸನ್ನು ಕಟ್ಕೊಂಡಿದ್ದೇನೆ ಅಂತೇಳಿ ತಂದೆಗೆ ಹೇಳ್ತಾನೆ. ದ ಫಾದರ್ ಅನ್ಟೈಡ್ ದ ನಾಟ್, ಲುಕ್ಡ್ ಎಟ್ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಆ್ಯಂಡ್ ರೀಡ್ ವಾಟ್ ವಾಸ್ ರಿಟರ್ನ್ ಆನ್ ಇಟ್. ಸೊ ತಂದೆ ಏನು ಮಾಡ್ತಾನೆ, ಆ ಒಂದು ಟರ್ಬನನ್ನು ತೆಗೆದುಬಿಟ್ಟು ಅದರೊಳಗಡೆ ಏನನ್ನು ಕಟ್ಟಲಾಗಿತ್ತೋ ಅದನ್ನು ಬಿಚ್ಚಿ ನೋಡ್ತಾನೆ. ಅಲ್ಲೊಂದು ಸ್ಕ್ರ್ಯಾಪ್ ಆಫ್ ಪೇಪರ್ ಇರುತ್ತೆ ಮತ್ತು ಅದರೊಳಗಡೆ ಏನು ಬರೆದಿತ್ತೋ ಅದನ್ನು ಅವನು ಓದ್ತಾನೆ. ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ 2 people ಫೈಟಿಂಗ್. ಸೊ ಅಲ್ಲಿ ಬರೆದಿರ್ತಕ್ಕಂತಹ ಪದಗಳೇನಿರ್ತವೆ, ಇಬ್ಬರು ವ್ಯಕ್ತಿಗಳು ಜಗಳ ಮಾಡಬೇಕಾದ್ರೆ ನಿಂತ್ಕೊಂಡು ಅಲ್ಲಿ ನೋಡಬಾರ್ದು ಅಂತ ಇರುತ್ತೆ. ಹಿ ವಾಸ್ ಫ್ಯೂರಿಯಸ್. ಫ್ಯೂರಿಯಸ್ ಅಂದರೆ ಕೋಪ ಮಾಡ್ಕೊಳ್ಳೋದು ಅಂತೇಳಿ, ಅಂದರೆ ಭಯಂಕರವಾಗಿ ಕೋಪ ಆ ತಂದೆಗೆ ಬರುತ್ತೆ. ಹಿ ಸ್ಕ್ರೀಮ್ಡ್ ಎಟ್ ಹಿಸ್ ಸನ್. ತನ್ನ ಮಗನ ಕಡೆಗೆ ನೋಡ್ತಾ ತಂದೆ ಜೋರಾಗಿ ಸ್ಕ್ರೀಮ್ ಅಂದರೆ ಅರ್ಚೋದು ಅಂತೇಳಿ. ಸೊ ಅರಸ್ತಾ ಇದ್ದಾನೆ. ಯು ಫೂಲ್, ಪೇಯಿಂಗ್ ಎ ನಿಕಲ್ ಫಾರ್ ದಿಸ್ ನಾನ್ ಸೆನ್ಸ್. ಈ ಒಂದು ನಾನ್ ಸೆನ್ಸ್ಗೋಸ್ಕರ ನೀನು ಒಂದು ನಿಕಲನ್ನು ಖರ್ಚು ಮಾಡಿದ್ದೀಯಾ ಅಂತೇಳಿ ಮಗನ ಕಡೆ ಜೋರಾಗಿ ಬೈತಾನೆ. ಎವ್ರಿ ಒನ್ ನೋಸ್ ಯು ಶುಡ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ 2 people ಫೈಟಿಂಗ್. ಎಲ್ಲರಿಗೂ ಗೊತ್ತಿರೋದು ಇದೇನು ದೊಡ್ಡ ವಿಷಯ ಏನಲ್ಲ. ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇರಬೇಕಾದ್ರೆ ನಾವು ಅದನ್ನು ನೋಡ್ತಾ ನಿಂತ್ಕೋಬಾರ್ದು ಅಂತೇಳಿ ತಂದೆ ಹೇಳ್ತಾರೆ. ದೆನ್ ಹಿ ವೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಸ್ಟೋಮ್ಡ್ ಇನ್ ಟು ನಾಗೇಂದ್ರಾಸ್ ಶಾಪ್. ಸೊ ತಂದೆ ಕೋಪ ಮಾಡ್ಕೊಂಡು ಈಗ ಮಾರ್ಕೆಟ್ ಕಡೆ ಹೋಗ್ತಾರೆ. ಮಾರ್ಕೆಟ್ಗೆ ಹೋದವರೇ ನಾಗೇಂದ್ರನ ಅಂಗಡಿ ಇತ್ತಲ್ವ, ಆ ಅಂಗಡಿ ಕಡೆ ಧಾವಿಸ್ತಾರೆ. ಆ್ಯಂಡ್ ಸ್ಕೋಲ್ಡೆಡ್ ಹಿಮ್ ಸೌಂಡ್ಲಿ. ತುಂಬ ಜೋರಾಗಿನೇ ಸ್ಕೋಲ್ಡ್ ಅಂದರೆ ಬೈಯೋದು. ನಾಗೇಂದ್ರನನ್ನು ಜೋರಾಗಿ ಬೈತಾರೆ. ಯು ಸ್ಕೌಂಡ್ರಲ್, ಯು ಹ್ಯಾವ್ ಚೀಟೆಡ್ ಮೈ ಸನ್. ಜೋರಾಗಿ ಬೈತಾ ನನ್ನ ಮಗನಿಗೆ ನೀನು ಚೀಟ್ ಮಾಡಿದ್ದೀಯಾ, ಮೋಸ ಮಾಡಿದ್ದೀಯಾ ಅಂತೇಳಿ ಬೈತಾರೆ. ಹೀ ಈಸ್ ಎ ಫೂಲ್ ಆ್ಯಂಡ್ ಯು ಆರ್ ಎ ಚೀಟ್. ಅವನೊಬ್ಬ ಮೂರ್ಖ ಆಗಿದ್ದಾನೆ, ನೀನೊಬ್ಬ ಚೀಟರ್ ಆಗಿದ್ದೀಯಾ ಅಂತ ಬೈತಾನೆ. ರಿಟರ್ನ್ ದ ನಿಕಲ್ ಆರ್ ಎಲ್ಸ್ ಐ ವಿಲ್ ಕಾಲ್ ದ ಪೊಲೀಸ್. ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಂದರೆ ನಿನ್ನನ್ನು ಪೊಲೀಸರಿಗೆ ಹಿಡಿದು ಕೊಡಬೇಕಾಗುತ್ತೆ, ಪೊಲೀಸರನ್ನ ಕರೆಸಿಬಿಡ್ತೀನಿ ಅಂತೇಳಿ ಜೋರಾಗಿ ಹೇಳ್ತಾನೆ. ನಾಗೇಂದ್ರ ಸೆಡ್, ಇಫ್ ಯು ಡೋಂಟ್ ವಾಂಟ್ ಮೈ ಗೂಡ್ಸ್ ಯು ಕ್ಯಾನ್ ರಿಟರ್ನ್ ಇಟ್. ನಿಮಗೇನಾದರೂ ನಾನು ಕೊಟ್ಟಂತಹ ವಸ್ತು ಅಥವಾ ಗೂಡ್ಸ್ ಏನಿತ್ತೋ ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನ ನನಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾನೆ.
ಗಿವ್ ಮಿ ಬ್ಯಾಕ್ ಮೈ ವಿಸ್ಡಮ್, ನನ್ನ ಒಂದು ವಿಸ್ಡಮ್ ಏನಿದೆನೋ ನಿಮಗೆ ಕೊಟ್ಟಿರೋದು ಅದನ್ನು ವಾಪಸ್ ಕೊಡಿ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯುವರ್ ಮನಿ ಬ್ಯಾಕ್, ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ. ಗುಪ್ತಾ ದ ಮರ್ಚೆಂಟ್ ಥ್ರೂ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಅಟ್ ದ ಬಾಯ್ ಆ್ಯಂಡ್ ಸೆಡ್. ಸೊ ಅವನ ಹೆಸರು, ತಂದೆ ಹೆಸರು ಗುಪ್ತಾ ಆಗಿರುತ್ತೆ. ಅವನೇನು ಮಾಡ್ತಾನೆ, ಆ ಒಂದು ಸ್ಕ್ರ್ಯಾಪ್ ಆಫ್ ಪೇಪರ್ ಏನಿರುತ್ತೋ ಅದನ್ನು ನಾಗೇಂದ್ರನ ಕಡೆ ಎಸಿತಾನೆ. ದೇರ್ ನೌ ಗಿವ್ ಮಿ ಬ್ಯಾಕ್ ಮೈ ಮನಿ, ತೆಗೆದುಕೋ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡು ಅಂತ ಕೂಗ್ತಾನೆ. ನಾಗೇಂದ್ರ ಸೆಡ್, ನೋ ಯು ಹ್ಯಾವ್ ನಾಟ್ ಗಿವನ್ ಮಿ ಬ್ಯಾಕ್ ಮೈ ವಿಸ್ಡಮ್, ಇಲ್ಲ ನೀನು ನನ್ನ ವಿಸ್ಡಮನ್ನು ನನಗೆ ಕೊಟ್ಟಿಲ್ಲ. ಯು ಹ್ಯಾವ್ ಓನ್ಲಿ ರಿಟರ್ನ್ ದ ಪೇಪರ್, ನೀನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಪೇಪರ್ ಆಗಿದೆ, ಬಟ್ ವಿಸ್ಡಮ್ ವಾಪಸ್ ಬಂದಿಲ್ಲ ಅಂತೇಳಿ ನಾಗೇಂದ್ರ ಹೇಳ್ತಾನೆ. ಇಫ್ ಯು ವಾಂಟ್ ಯುವರ್ ಮನಿ ಬ್ಯಾಕ್ ಯು ವಿಲ್ ಹ್ಯಾವ್ ಟು ಸೈನ್ ಎ ಡಾಕ್ಯುಮೆಂಟ್ ಸೇಯಿಂಗ್ ದ್ಯಾಟ್ ಯುವರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್ ಆ್ಯಂಡ್ ದ್ಯಾಟ್ ಹಿ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್. ಸೊ ನನ್ನ ಅಡ್ವೈಸ್ ನನಗೆ ವಾಪಸ್ ಬರಬೇಕು ಅಂದರೆ ನೀನೇನು ಮಾಡಬೇಕು, ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಿಕೊಡ್ಬೇಕು. ಅದರಲ್ಲಿ ಏನಿರುತ್ತಪ್ಪ ಅಂದರೆ ನೋಡಿ, ಯಾವತ್ತಾದರೂ ಜಗಳ ನಡೀತಾ ಇರಬೇಕಾದ್ರೆ ನಿನ್ನ ಮಗ ಅದನ್ನು ನಿಂತ್ಕೊಂಡು ನೋಡಬೇಕು. ಯಾಕಂದರೆ ನಾನೀಗ ಅಡ್ವೈಸ್ ಕೊಟ್ಟಿದ್ದೇನೆ ನೋಡಬಾರ್ದು ಅಂತ. ಸೊ ಈಗ ಅದನ್ನು ವಾಪಸ್ ಕೊಡಬೇಕು ಅಂದರೆ ನಿನ್ನ ಮಗ ಏನು ಮಾಡಬೇಕು, ಆ ಜಗಳವನ್ನು ನೋಡಬೇಕು. ಇದಕ್ಕೆ ನೀನು ಅಗ್ರಿಮೆಂಟ್ ಮಾಡಿದರೆ ಮಾತ್ರ ನಾನು ನಿನ್ನ ದುಡ್ಡನ್ನು ಕೊಡ್ತೀನಿ ಅಂಥೇಳಿ ಹೇಳ್ತಾರೆ. ದ ಪಾಸರ್ಸ್ ಬೈ ಸಪೋರ್ಟೆಡ್ ನಾಗೇಂದ್ರ, ಅಲ್ಲಿ ಹೋಗ್ತಕ್ಕಂತಹ ಜನಗಳು ಕೂಡ ನಾಗೇಂದ್ರನ ಈ ಒಂದು ಒಪಿನಿಯನ್ಗೆ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರೆ. ಸೊ ಗುಪ್ತಾ ರೆಡಿಲಿ ಸೈನ್ ದ ಡಾಕ್ಯುಮೆಂಟ್ ಆ್ಯಂಡ್ ಟುಕ್ ಹಿಸ್ ಮನಿ. ಗುಪ್ತಾ ಏನು ಮಾಡ್ತಾನೆ, ಇದೇನು ದೊಡ್ಡ ವಿಷಯ ಅಲ್ಲ ಅಂಥೇಳಿ ಆ ಡಾಕ್ಯುಮೆಂಟ್ಗೆ ಸಹಿ ಮಾಡ್ತಾನೆ, ತನ್ನ ದುಡ್ಡನ್ನು ತಾನು ತೆಗೆದುಕೊಂಡು ಹೊರಡ್ತಾನೆ. ಹಿ ವಾಸ್ ಹ್ಯಾಪಿ ದ್ಯಾಟ್ ಇಟ್ ಹ್ಯಾಡ್ ಬೀನ್ ಈಸಿ ಟು ಅಂಡು ಹೀಸ್ ಸನ್ಸ್ ಫೂಲಿಶ್ ಬಾರ್ಗೇನ್. ಸೊ ತನ್ನ ಮಗ ಆ ಒಂದು ಏನು ಅಡ್ವೈಸ್ ಇತ್ತಲ್ವ ಅದನ್ನು ಮೀರ್ತಕ್ಕಂಥದ್ದು ಏನು ದೊಡ್ಡ ಸಮಸ್ಯೆ ಅಲ್ಲ, ಸೊ ಅದ್ರ ಪ್ರಕಾರ ನಡ್ಕೋಬಹುದು ಅಂಥೇಳಿ ಅಂದ್ಕೊಳ್ತಾನೆ. ಎ ಫ್ಯೂ ಡೇಸ್ ಪಾಸ್ಟ್, ಕೆಲವು ದಿನಗಳು ಕಳೀತವೆ. ದ ಕಿಂಗ್ ಆಫ್ ದಟ್ ಲ್ಯಾಂಡ್ ಹ್ಯಾಡ್ 2 queens ಹೂ ಹೇಟೆಡ್ ಈಚ್ ಅದರ್. ಆ ರಾಜ್ಯದ ರಾಜನಿಗೆ 2 ಹೆಂಡತಿಯರು ಇರ್ತಾರೆ, 2 queens ಇರ್ತಾರೆ. ಅವರಿಗೆ ಒಬ್ಬರನ್ನು ಕೊಂಡರೆ ಒಬ್ಬರಿಗೆ ಆಗ್ತಾ ಇರೋದಿಲ್ಲ, ದೇ ಆರ್ ಹೇಟಿಂಗ್ ಈಚ್ ಅದರ್. ಸೋ ಡಿಡ್ ದೇರ್ ಮೇಡ್ಸ್, ಅದರ ಜೊತೆಗೆ ಅವರ ಒಂದು ಸೇವಕಿಯರಿದ್ರಲ್ವ ಅವರೂ ಕೂಡ ಶತ್ರುಗಳ ಥರನೇ ಆಡ್ತಾ ಇರ್ತಾರೆ. ದಿ ಕ್ವಾರಲ್ಡ್ ಆ್ಯಸ್ ಬಿಟ್ಟರ್ಲಿ ಆ್ಯಸ್ ದೇರ್ ಮಿಸ್ಟ್ರೆಸ್ಸಸ್. ಆ ರಾಣಿಯರು ಯಾವ ರೀತಿ ಜಗಳ ಮಾಡ್ತಾಯಿದ್ರೋ ಹಾಗೆಯೇ ಆ 2 ರಾಣಿಯರ ಈ ಮೇಡ್ಸ್ ಏನಿದ್ರು, ಸರ್ವೆಂಟ್ಸ್ ಏನಿದ್ರು ಅವರು ಕೂಡ ಜಗಳ ಮಾಡ್ತಾ ಇರ್ತಾರೆ. ಒನ್ ಡೇ ಈಚ್ ಕ್ವೀನ್ ಸೆಂಟ್ ಹರ್ ಮೇಡ್ ಟು ದ ಮಾರ್ಕೆಟ್. ಅಂದರೆ ಒಂದು ದಿನ ರಾಣಿಯರು ತಮ್ಮ ಸೇವಕಿಯರನ್ನು ಯಾವುದೋ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ಮಾರ್ಕೆಟ್ಗೆ ಕಳಿಸಿಕೊಟ್ಟಿರ್ತಾರೆ. ದ ಮೇಡ್ಸ್ ವೆಂಟ್ ಟು ದ ಸೇಮ್ ಶಾಪ್. ಇಬ್ಬರೂ ಕೂಡ ಒಂದೇ ಶಾಪ್ಗೆ ಬರ್ತಾರೆ ಆ ಸೇವಕಿಯರು. ಆ್ಯಂಡ್ ಬೋತ್ ವಾಂಟೆಡ್ ಟು ಬೈ ದ ಸೇಮ್ ಪಂಪ್ಕಿನ್. ಅವರಿಬ್ಬರು ಕೂಡ ಒಂದೇ ಒಂದು ಪಂಪ್ಕಿನ್ನಲ್ಲಿರುತ್ತೆ, ಆ ಪಂಪ್ಕಿನನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ನಿಂತ್ಕೊಳ್ತಾರೆ. ದೇರ್ ವಾಸ್ ಓನ್ಲಿ 1 pumpkin. ಸೊ ಅಲ್ಲಿದ್ದು ಒಂದೇ ಒಂದು ಪಂಪ್ಕಿನ್ ಆಗಿರುತ್ತೆ. ಸೊ ದೇ ಬಿಗ್ಯಾನ್ ಟು ಕ್ವಾರಲ್. ಇಬ್ಬರು ಕೂಡ ಆ ಒಂದು ಪಂಪ್ಕಿನ್ ನನ್ನದು ಅಂತೇಳಿ ಜಗಳವನ್ನು ಮಾಡಲಿಕ್ಕೆ ತೊಡಗ್ತಾರೆ. Their abuses and gestures were so fierce that the grocer fled the place. ಅವರಿಬ್ಬರು ಯಾವ ರೀತಿ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ, ಆ ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂತಹ ಗ್ರೋಸರ್ ಅಂದರೆ ಆ ತರಕಾರಿ ವ್ಯಾಪಾರಿ ಏನಿದ್ನಲ್ವ ಅವನೇ ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ. ಆ ರೀತಿಯ ಅಬ್ಯೂಸಸ್ ಅಂದರೆ ಬೈಗುಳಗಳನ್ನು ಮತ್ತು ಅವರ ವರ್ತನೆ ಆ ರೀತಿ ಭಯಂಕರವಾಗಿರುತ್ತೆ. ಹೂ ಹ್ಯಾಪನ್ ಟು ಬಿ ನಿಯರ್ ಬೈ ರಿಮೆಂಬರ್ಡ್ ಹಿಸ್ ಫಾದರ್ಸ್ ಕಾಂಟ್ರಾಕ್ಟ್. ಬಾಬು ಏನಿದ್ನಲ್ವ ಅವನಲ್ಲಿ ಹೋಗ್ತಾ ಇರ್ತಾನೆ. ಹೂ ಹ್ಯಾಪನ್ ಟು ಬಿ ನಿಯರ್ ಬೈ ಅಂದರೆ ಅದೇ ಪ್ಲೇಸಲ್ಲಿ ಹೋಗ್ತಾ ಇರ್ತಾನೆ. ತನ್ನ ತಂದೆ ಈಗ ಒಂದು ಅಗ್ರಿಮೆಂಟ್ಗೆ ಏನು ಒಪ್ಪಂದವನ್ನು ಮಾಡ್ಕೊಂಡಿರ್ತಾನಲ್ವ ನಾಗೇಂದ್ರನ ಜೊತೆ, ಅದನ್ನು ನೆನಪು ಮಾಡ್ಕೊಳ್ತಾನೆ. ಅಂದರೆ ಈಗ ಎಲ್ಲಾದರೂ ಜಗಳ ನಡೀತಾ ಇರಬೇಕಾದ್ರೆ ಇವನು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಬೇಕಾಗಿತ್ತು. ವಿತ್ ನಾಗೇಂದ್ರ ಆ್ಯಂಡ್ ವೆಂಟ್ ದೇರ್ ಟು ವಾಚ್ ದ ಕ್ವಾರಲ್. ಸೊ ಆ ಒಂದು ಜಗಳವನ್ನು ನೋಡಲಿಕ್ಕೆ ಅಲ್ಲಿಗೆ ಹೊರಡ್ತಾನೆ. ದ ಮೇಡ್ಸ್ ಫಾಟ್ ಟೋರ್ ಈಚ್ ಅದರ್ಸ್ ಹೇರ್ ಆ್ಯಂಡ್ ಕೇಮ್ ಟು ಬ್ಲೌಸ್. ಇಬ್ಬರು ಸೇವಕಿಯರು ಯಾವ ರೀತಿ ಹೊಡೆದಾಡ್ತಾರಪ್ಪ ಅಂದರೆ ಒಬ್ಬರಿಗೊಬ್ಬರು ಕೂದಲನ್ನ ಹಿಡಿದು ಎಳೆದಾಡ್ತಾರೆ, ಅದರ ಜೊತೆಗೆ ಒಬ್ಬರಿಗೊಬ್ಬರು ಏಟುಗಳನ್ನು ಕೊಡ್ತಾರೆ. ಆ ರೀತಿ ಭಯಂಕರವಾಗಿರ್ತಕ್ಕಂತಹ ಜಗಳವನ್ನೇ ಮಾಡ್ತಾರೆ. ಒನ್ ಆಫ್ ದ ಮೇಡ್ಸ್ ನೋಟಿಸ್ಡ್ ದ ಮರ್ಚೆಂಟ್ಸ್ ಸನ್ ಆ್ಯಂಡ್ ಸೈಡ್. ಸೊ ಅವರಿಬ್ಬರಲ್ಲಿ ಒಬ್ಬ ಮೇಡ್ ಏನು ಮಾಡ್ತಾಳೆ, ಈ ಮರ್ಚೆಂಟ್ಸ್ ಸನ್ ಏನು ಬಾಬು ಅಲ್ಲಿ ನಿಂತ್ಕೊಂಡಿರ್ತಾನಲ್ವ ಅವನ ಕಡೆ ನೋಡ್ತಾಳೆ. ಯು ಬಿ ಮೈ ವಿಟ್ನೆಸ್, ನೀನೇ ಈ ಒಂದು ಜಗಳಕ್ಕೆ ನನ್ನ ಸಾಕ್ಷಿಯಾಗಿ ಬರಬೇಕು. ಶಿ ಸ್ಟ್ರಕ್ ಮೀ.
ಅವಳು ನನ್ನನ್ನು ಹೊಡೆದಿದ್ದಾಳೆ ಅಂತ ಹೇಳ್ತಾಳೆ. ದ ಅದರ್ ಮೇಡ್ ಕ್ರೈಡ್, ಇನ್ನೊಬ್ಳು ಇರ್ತಾಳಲ್ವ ಅವಳು ಹೇಳ್ತಾಳೆ, ಯು ಹ್ಯಾವ್ ಸೀನ್ ವಿತ್ ಯುವರ್ ಓನ್ ಐಸ್ ಹೂ ಸ್ಟ್ರಕ್ ಹೂಮ್, ನೀನೇ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀಯಪ್ಪ ಇಷ್ಟೊತ್ತು, ಯಾರು ಯಾರನ್ನು ಹೊಡೆದ್ರು ಮೊದಲು ಅಂತಕ್ಕಂಥದ್ದು ನಿನಗೆ ಚೆನ್ನಾಗಿ ತಿಳಿದಿದೆ. ಯು ಆರ್ ಮೈ ವಿಟ್ನೆಸ್ ಅಂತೇಳಿ ಅವಳು ಕೂಡ ಹೇಳ್ತಾಳೆ. ಅಂದರೆ ಆ ಇಬ್ಬರು ಮೇಡನ್ಸ್ ಕೂಡ ಈಗ ಬಾಬುವನ್ನು ತಮ್ಮ ಒಂದು ವಿಟ್ನೆಸ್ ಅಂದರೆ ಸಾಕ್ಷಿ ಅಂತೇಳಿ, ಸೊ ಇಲ್ಲಿ ಇಬ್ಬರು ಕೂಡ ಅವನನ್ನೇ ಸಾಕ್ಷಿಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇಳಿತಾರೆ. ಶಿ ಹ್ಯಾಸ್ ಬಿಟ್ ಮೀ ಸೋ ಮೆನಿ ಟೈಮ್ಸ್, ತುಂಬ ಸಾರಿ ನನ್ನನ್ನು ಹೊಡೆದಿದ್ದಾಳೆ ಇವಳು ಅಂತ ಹೇಳ್ತಾಳೆ. ದೆನ್ ದ ರಿಮೆಂಬರ್ಡ್ ಅದರ್ ಎರಾನ್ಸ್ ಆ್ಯಂಡ್ ವೆಂಟ್ ದೇರ್ ವೇಸ್, ಸೊ ಅವರಿಬ್ಬರು ಕೂಡ ಆ ಒಂದು ಪ್ಲೇಸಿಂದ ಜಗಳ ಮಾಡಿ ಹೊರಡ್ತಾರೆ. ಸೊ ಈಗ ಬಾಬು ಅವರ ಸಾಕ್ಷಿ ಆಗ್ತಾ ಇದ್ದಾನೆ. ದ ಟೂ ಮೇಡ್ಸ್ ವೆಂಟ್ ಟು ದೇರ್ ಕ್ವೀನ್ಸ್ ಆ್ಯಂಡ್ ಟೋಲ್ಡ್ ದೆಮ್ ಅಬೌಟ್ ದ ಕ್ವಾರಲ್, ಸೊ ಇಬ್ಬರು ಮೇಡ್ಸ್ ಅವರ ರಾಣಿಯರ ಬಳಿ ಹೋಗಿಬಿಟ್ಟು ಆ ಜಗಳದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಆ್ಯಡಿಂಗ್ ಆಲ್ ಸೋರ್ಟ್ಸ್ ಆಫ್ ಕಲರ್ಫುಲ್ ಡಿಟೇಲ್ಸ್, ಸೊ ಅವರು ಯಾವ ರೀತಿ ಹೇಳ್ತಾರಪ್ಪ ಅಂದರೆ ಇಲ್ಲ ಸಲ್ಲದ ಎಲ್ಲ ಒಂದು ಬಣ್ಣವನ್ನು ಕಟ್ಟಿಬಿಟ್ಟು ಆ ಜಗಳಕ್ಕೆ ಅವರು ವಿವರಣೆಯನ್ನು ಕೊಡ್ತಾರೆ. ದ ಕ್ವೀನ್ಸ್ ವರ್ ನೌ ಫ್ಯೂರಿಯಸ್ ಆ್ಯಂಡ್ ಸೆಂಟ್ ಕಂಪ್ಲೇಂಟ್ಸ್ ಟು ದ ಕಿಂಗ್, ಆ ಇಬ್ಬರು ರಾಣಿಯರು ರಾಜನ ಬಳಿಗೆ ಹೋಗಿಬಿಟ್ಟು ಆ ಜಗಳದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಈಚ್ ಆಫ್ ದೆಮ್ ಸೆಂಟ್ ವರ್ಡ್ ಟು ಬಾಬು ದ್ಯಾಟ್ ಹಿ ವಾಸ್ ದ ವಿಟ್ನೆಸ್ ಆನ್ ಹರ್ ಸೈಡ್, ಸೊ ಈಗ ಇಬ್ಬರು ಆ ಒಂದು ಸೇವಕಿಯರು ಏನಿದ್ರಲ್ವ ಬಾಬುನನ್ನು ತಮ್ಮ ಒಂದು ವಿಟ್ನೆಸ್ಗೋಸ್ಕರ ರಾಜನ ಮುಂದೆ ಕರೆಸ್ತಾ ಇದ್ದಾರೆ. ಇಫ್ ಹಿ ಡಿಡೆಂಟ್ ಸ್ಪೀಕ್ ಇನ್ ಸಪೋರ್ಟ್ ಆಫ್ ಹರ್ ಶಿ ವುಡ್ ಹ್ಯಾವ್ ಹೀಸ್ ಹೆಡ್ ಚಾಪ್ಡ್ ಆಫ್, ಸೊ ಈಗ ತನ್ನ ಪರವಾಗಿ ಏನಾದರೂ ಹೇಳಿಕೆ ಕೊಡದಿದ್ದರೆ ಆ ಒಂದು ಬಾಬುವನ್ನು ತಲೆಯನ್ನೇ ಕತ್ತರಿಸೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಬಾಬು ವಾಸ್ ಇನ್ ಎ ಪ್ಯಾನಿಕ್, ಸೊ ಈ ಒಂದು ಸಿಚುವೇಷನಲ್ಲಿ ಬಾಬುಗೆ ತುಂಬಾ ಒಂದು ಪ್ಯಾನಿಕ್ ಆಗುತ್ತೆ, ನರ್ವಸ್ ಆಗ್ತಾನೆ. ವೆನ್ ಹಿಸ್ ಫಾದರ್ ಹರ್ಡ್ ಆಫ್ ದಿಸ್ ಹಿ ಟೂ ವಾಸ್ ಇನ್ ಪ್ಯಾನಿಕ್, ಸೊ ಈಗ ಮಗನ ಪರಿಸ್ಥಿತಿ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದೆ, ಸೊ ಅವರು ಕೂಡ ಪ್ಯಾನಿಕ್ ಆಗ್ತಾರೆ. ಫೈನಲಿ ದ ಸನ್ ಸೆಡ್, ಸೊ ಮಗ ಹೇಳ್ತಾನೆ ಅಂದರೆ ಬಾಬು ತಂದೆಗೆ ಹೇಳ್ತಾನೆ, ಲೆಟ್ಸ್ ಗೋ ಆ್ಯಂಡ್ ಆಸ್ಕ್ ನಾಗೇಂದ್ರ, ಈ ಒಂದು ಸಮಸ್ಯೆಯನ್ನು ನಾಗೇಂದ್ರನ ಬಳಿ ಹೇಳಿಕೊಳ್ಳೋಣ. ಹಿ ಹ್ಯಾಸ್ ವಿಸ್ಡಮ್ ಟು ಸೆಲ್, ಸೊ ಅವನ ಬಳಿ ಬುದ್ಧಿವಂತಿಕೆ ಮಾರಾಟಕ್ಕೆ ಇದೆ. ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ಟು ಸೇ ಟು ಗೆಟ್ ಮೀ ಔಟ್ ಆಫ್ ದಿಸ್ ಸ್ಕ್ರೇಪ್, ಸೊ ಈ ಒಂದು ತೊಂದರೆಯಿಂದ ಅವನೇ ನಮ್ಮನ್ನು ಪಾರು ಮಾಡ್ತಾನೆ, ಏನು ಮಾಡ್ತಾನೋ ನೋಡೋಣ, ಅವನ ಬಳಿಗೆ ಹೋಗೋಣ ಅಂಥೇಳಿ ಬಾಬು ತಂದೆಗೆ ಹೇಳ್ತಾನೆ. ಸೊ ಫಾದರ್ ಆ್ಯಂಡ್ ಸನ್ ವೆಂಟ್ ಟು ನಾಗೇಂದ್ರ ಹೂ ಸೆಡ್ ಹಿ ವುಡ್ ಹೆಲ್ಪ್ ಬಟ್ ದ ಫೀ ವುಡ್ ಬಿ 500 rupees, ಸೊ ಇಬ್ಬರು ಕೂಡ ಈಗ ನಾಗೇಂದ್ರನ ಬಳಿ ಹೋಗ್ತಾರೆ. ನಾಗೇಂದ್ರ ಹೆಲ್ಪ್ ಮಾಡಲಿಕ್ಕೆ ಒಪ್ಕೊಳ್ತಾನೆ, ಬಟ್ ಈ ಸಾರಿ ಅವನು ಡಿಮಾಂಡ್ ಮಾಡ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 500 rupees ಆಗಿರುತ್ತೆ. ಗುಪ್ತಾ ಪೇಡ್ ಹಿಮ್ ದ ಮನಿ ಆ್ಯಂಡ್ ನಾಗೇಂದ್ರ ಸೆಡ್ ವೆನ್ ದೆ ಕಾಲ್ ಯು ಟು ಕೋರ್ಟ್ ಪ್ರಿಟೆಂಡ್ ಟು ಬಿ ಇನ್ಸೇನ್, ಸೊ ಈಗ ಒಂದು ಅಡ್ವೈಸನ್ನು ಕೊಡ್ತಾ ಇದ್ದಾನೆ, ಆ ಒಂದು ದುಡ್ಡನ್ನು ತೆಗೆದುಕೊಳ್ತಾನೆ. ಒಂದು ವೇಳೆ ರಾಜನು ನಿನ್ನನ್ನು ಒಂದು ವಿಟ್ನೆಸ್ ಕೋರ್ಟ್ಗೆ ಕರಿತಾನಲ್ವ, ಆಗ ನೀನು ಏನಾಗಿರಬೇಕು ಅಂದರೆ ಇನ್ಸೇನ್ ಅಂದರೆ ಮೂರ್ಖನ ಥರ ವರ್ತನೆಯನ್ನು ಮಾಡಬೇಕು ಅಂಥೇಳಿ ಹೇಳ್ತಾನೆ. ಬಿಹೇವ್ ಆ್ಯಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ನಥಿಂಗ್ ಆಫ್ ವಾಟ್ ದೇ ಸೇ, ಅವ್ರು ಏನನ್ನ ಹೇಳ್ತಾರೋ ನಿನಗೆ ಅದು ಯಾವುದೂ ಕೂಡ ನಿನಗೆ ಅರ್ಥ ಆಗಿಲ್ಲ ಅನ್ನೋ ರೀತಿಲಿ ನೀನು ವರ್ತನೆ ಮಾಡಬೇಕು, ಹುಚ್ಚನ ತರಹ ನೀನು ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂಥೇಳಿ ನಾಗೇಂದ್ರ ಬಾಬುಗೆ ಒಂದು ಅಡ್ವೈಸನ್ನು ಕೊಡ್ತಾನೆ. ನೆಕ್ಸ್ಟ್ ಡೇ ದ ಕಿಂಗ್ ಕಾಲ್ಡ್ ದ ವಿಟ್ನೆಸ್, ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾನೆ, ರಾಜ ವಿಟ್ನೆಸ್ಗೋಸ್ಕರ ಬಾಬುನನ್ನು ಕರಿತಾ ಇದ್ದಾನೆ. ಹಿ ಆ್ಯಂಡ್ ಹೀಸ್ ಮಿನಿಸ್ಟರ್ ಆಸ್ಕ್ಡ್ ಬಾಬು ವೇರಿಯಸ್ ಕ್ವೆಶನ್ಸ್, ರಾಜ ಮತ್ತು ಮಿನಿಸ್ಟರ್ ಮಂತ್ರಿ ಏನಿರ್ತಾರೋ ಅನೇಕ ಪ್ರಶ್ನೆಗಳನ್ನು ಬಾಬುನನ್ನು ಕೇಳ್ತಾರೆ ಅವರು. ಬಟ್ ಹಿ ವುಡಂಟ್ ಆನ್ಸರ್ ಎನಿ ಆಫ್ ದೆಮ್, ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಈಗ ನಾಗೇಂದ್ರ ಏನು ಸಜೆಷನ್ ಮಾಡಿರ್ತಾನಲ್ವ ಬಾಬುಗೆ, ಅದೇ ಸಜೆಷನನ್ನು ಫಾಲೋ ಮಾಡ್ತಾನೆ, ಯಾವುದೇ ಉತ್ತರವನ್ನು ಕೂಡ ಬಾಬು ಅಲ್ಲಿ ಕೊಡಲಿಕ್ಕೆ ಹೋಗೋದಿಲ್ಲ. ಹಿ ಮೆರಿಲಿ ಡಾಬಲ್ಡ್ ಆ್ಯಂಡ್ ಅಟರ್ಡ್ ನಾನ್ಸೆನ್ಷಿಯಲ್ ಸಿಲೆಬಲ್ಸ್ ಟಿಲ್ ದ ಕಿಂಗ್ ಲಾಸ್ಟ್ ಹಿಸ್ ಪೇಷನ್ಸ್. ಡಾಬಲ್ಡ್ ಅಂದರೆ ಸುಮ್ಮನೆ ಏನೇನೋ ಬಡಬಡಾಯಿಸೋದು ಅಂತೇಳಿ, ಸೊ ಯಾವುದ್ಯಾವುದೋ ವರ್ಡನ್ನು ಅರ್ಥ ಆಗದೆ ಇರೋ ರೀತಿಯಲ್ಲಿ ಅವನು ಬಾಯ್ ಪಡ್ಕೊಳ್ತಾನೆ. ಅದ್ರ ಜೊತೆಗೆ ಅರ್ಥನೇ ಇಲ್ಲದೆ ಇರತಕ್ಕಂತಹ ಅಟರ್ಡ್ ನಾನ್ಸೆನ್ಷಿಯಲ್ ಸಿಲೆಬಲ್ಸ್ ಅಂದರೆ ಇಲ್ಲಿ ಪದಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಏನು ಅರ್ಥ ಆಗದೆ ಇರೋ ರೀತಿಯಲ್ಲಿ ಸುಮ್ಮನೆ ಯಾವುದ್ಯಾವುದೋ ಪದಗಳನ್ನು ಅವನು ಬಡಬಡಾಯಿಸ್ತಾನೆ. ಇದರಿಂದಾಗಿ ರಾಜ ತನ್ನ ಒಂದು ತಾಳ್ಮೆಯನ್ನೇ ಕಳೆದುಕೊಳ್ತಾನೆ. ಆ್ಯಂಡ್ ಡ್ರೋ ಹಿಮ್ ಔಟ್ ಆಫ್ ದ ಕೋರ್ಟ್ ರೂಮ್, ಸೊ ಆ ಒಂದು ಕೋರ್ಟ್ ರೂಮಿಂದ ಇವನನ್ನು ಅಂದರೆ ಬಾಬುವನ್ನು ಹೊರಗೆ ಹಾಕಿ ಅಂತೇಳಿ ರಾಜ ಹೇಳ್ತಾನೆ. ಬಾಬು ವಾಸ್ ಡಿಲೈಟೆಡ್ ಬೈ ದ ಸಕ್ಸಸ್ ಆಫ್ ದ ರೂಸ್, ಸೊ ಈ ಒಂದು ಪ್ಲ್ಯಾನ್ ಏನಿತ್ತು ನಾಗೇಂದ್ರ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಇವನು ಪಾರಾಗ್ತಾ ಇದ್ದಾನೆ, ತುಂಬಾ ಸಂತೋಷವನ್ನು ಅವನು ಇಲ್ಲಿ ಪಡಿತಾ ಇದ್ದಾನೆ.
ಹಿ ಟೋಲ್ಡ್ ಎವ್ರಿ ಒನ್ ಅಬೌಟ್ ನಾಗೇಂದ್ರಾಸ್ ಗ್ರೇಟ್ ವಿಸ್ಡಮ್. ಎಲ್ಲರ ಜೊತೆನೂ ನಾಗೇಂದ್ರನ ಬುದ್ಧಿವಂತಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ವಿಚ್ ಸೂನ್ ಬಿಕೇಮ್ ಎ ಬಜ್ ವರ್ಡ್ ಇನ್ ದ ಮಾರ್ಕೆಟ್ ಪ್ಲೇಸ್. ಸೊ ಈ ರೀತಿ ನಾಗೇಂದ್ರನ ಬುದ್ಧಿವಂತಿಕೆಯಿಂದ ಯಾವ ರೀತಿ ಬಾಬು ಬಚಾವಾದ ಅಂತಕ್ಕಂತಹ ವಿಷಯ ಏನಿರುತ್ತೋ ಅದು ಮಾರ್ಕೆಟ್ ಪ್ಲೇಸಲ್ಲಿ ಎಲ್ಲ ಕಡೆನೂ ತಿಳಿದು ಬಿಡುತ್ತೆ. ನಾವು ಗುಪ್ತಾ ವಾಸ್ ನಾಟ್ ಪ್ಲೀಸ್ಡ್. ಇದರಿಂದ ತಂದೆ ಏನು ಗುಪ್ತಾ ಇದ್ನಲ್ವಾ ಅವನಿಗೆ ಸಂತೋಷ ಆಗೋದಿಲ್ಲ, ಒಂದು ಭಯ ಅವನಲ್ಲಿ ಕಾಡ್ತಾ ಇದೆ. He saw that his son would have to feign madness always, or else the king would find out he had been tricked. ಸೊ ಈಗ ತನ್ನ ಮಗ ರಾಜನ ಮುಂದೆ ಹುಚ್ಚನ ಥರ ವರ್ತನೆ ಮಾಡಿಬಿಟ್ಟಿದ್ದಾನೆ. ಸೊ ಇನ್ನು ಮುಂದೆ ಯಾವಾಗಲೂ ಕೂಡ ಇವನು ಹುಚ್ಚನಂತೆಯೇ ಇರಬೇಕು. ಒಂದು ವೇಳೆ ಇವನು ಆ್ಯಕ್ಟ್ ಮಾಡಿದ್ದಾನೆ ಅಂತ ರಾಜನಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ರಾಜ ಇವನಿಗೆ ಶಿಕ್ಷೆಯನ್ನು ಕೊಡ್ತಾನೆ ಅಂತಕ್ಕಂತಹ ಭಯ ತಂದೆಯಲ್ಲಿ ಕಾಡ್ತಾ ಇದೆ. He would certainly chop off his son's head if he found out. ನನ್ನ ಮಗನ ತಲೆಯನ್ನೇ ತೆಗೆದು ಬಿಡ್ತಾನೆ ರಾಜ ಅಂತಕ್ಕಂತಹ ಒಂದು ಆತಂಕ ಗುಪ್ತಾನಿಗೆ ಇರುತ್ತೆ. ಸೊ ಬ್ಯಾಕ್ ದೆ ವೆಂಟ್ ಟು ನಾಗೇಂದ್ರ ಫಾರ್ ಮೋರ್ ವಿಸ್ಡಮ್. ಮತ್ತು ತಂದೆ ಮಗ ಇಬ್ಬರು ಕೂಡ ನಾಗೇಂದ್ರನ ಬಳಿ ಹೆಚ್ಚಿನ ಒಂದು ಬುದ್ಧಿವಂತಿಕೆಗೋಸ್ಕರ ಹೋಗ್ತಾರೆ. ಫಾರ್ ಅನದರ್ 500 rupees ನಾಗೇಂದ್ರ ಅಡ್ವೈಸ್ಡ್ ದೆಮ್. ಸೊ ಈಗ ಮತ್ತೆ ನಾಗೇಂದ್ರ 500 rupees ಪಡೆದುಕೊಳ್ತಾನೆ ಅಡ್ವೈಸನ್ನು ಕೊಡಲಿಕ್ಕೆ. Go back to the king when he is in a good mood and tell him the whole story. He will find it amusing and will forgive you. ರಾಜನು ಯಾವಾಗ ಒಂದು ಒಳ್ಳೆಯ ಮೂಡಲ್ಲಿರ್ತಾನೋ, ಕೋಪ ಇರೋದಿಲ್ವೋ, ಆ ಸಂದರ್ಭದಲ್ಲಿ ನೀವು ರಾಜನ ಬಳಿಗೆ ಹೋಗಿಬಿಟ್ಟು ನಡೆದಂತಹ ಎಲ್ಲ ವಿಷಯವನ್ನು ರಾಜರಿಗೆ ಹೇಳಿ, ಆಗ ಖಂಡಿತವಾಗ್ಲೂ ಕೂಡ ರಾಜ ನಿಮ್ಮನ್ನು ಕ್ಷಮಿಸ್ತಾರೆ ಅಂತ ನಾಗೇಂದ್ರ ಸಜೆಷನ್ ಕೊಡ್ತಾನೆ. ಬಟ್ ಮೇಕ್ ಶೂರ್ ಹಿ ಈಸ್ ಇನ್ ಎ ಮೂಡ್ ಆಫ್ ಲಾಫ್ಟರ್. ಸೊ ರಾಜರು ಒಂದು ನಗುವ ಮೂಡಲ್ಲಿರಬೇಕು, ಅಂದರೆ ಒಳ್ಳೆಯ ಮೂಡಲ್ಲಿರಬೇಕು, ಅವರು ಕೋಪ ಇರಬಾರ್ದು. ಅಂಥ ಸಂದರ್ಭವನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ವಿಷಯವನ್ನು ತಿಳಿಸ್ಲಿಕ್ಕೆ ಅಂತಕ್ಕಂತಹ ಒಂದು ಕಂಡೀಷನ್ ಕೂಡ ಇಲ್ಲಿ ನಾಗೇಂದ್ರ ಕೊಡ್ತಾನೆ. ಆ್ಯಂಡ್ ಸೊ ಬಾಬು ಫಾಲೋಡ್ ದ ಅಡ್ವೈಸ್, ಫೌಂಡ್ ದ ಕಿಂಗ್ ಇನ್ ಎ ಮೆರ್ರಿ ಮೂಡ್ ಆ್ಯಂಡ್ ಟೋಲ್ಡ್ ಹಿಮ್ ದ ಸ್ಟೋರಿ. ಸೊ ಒಂದು ಸಾರಿ ರಾಜನು ಯಾವಾಗ ಒಂದು ಸಂತೋಷಕರವಾಗಿರ್ತಕ್ಕಂತಹ ಒಂದು ಮೂಡಲ್ಲಿರ್ತಾನೋ ಆ ಸಂದರ್ಭದಲ್ಲಿ ಇವರು ರಾಜನಿಗೆ ಹೋಗಿ ಆಗಿದ್ದಂತಹ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡ್ತಾರೆ. ದ ಕಿಂಗ್ ಲಾಫ್ಡ್ ಎ ಲಾಟ್ ಆ್ಯಂಡ್ ಫಾರ್ಗಿವ್ ಹಿಮ್. ಸೊ ಅದೆಲ್ಲವನ್ನು ಕೇಳಿಕೊಂಡಂತಹ ರಾಜ ನಗ್ತಾನೆ ಜೋರಾಗಿ ಮತ್ತು ಅವರಿಬ್ಬರನ್ನು ಕೂಡ ಕ್ಷಮಿಸಿ ಕಳಿಸ್ತಾನೆ. Then the king, who was intrigued by what he had heard of Nagendra in the market, sent for him. ಸೊ ನಾಗೇಂದ್ರನ ಒಂದು ಬುದ್ಧಿವಂತಿಕೆಯ ಏನು ಲಕ್ಷಣ ಇರುತ್ತೋ, ನಾಗೇಂದ್ರನ ಒಂದು ಬುದ್ಧಿವಂತಿಕೆ ಮಾಡ್ತಾನೆ ಅಂತಕ್ಕಂಥ ವಿಷಯ ಏನಿರುತ್ತೋ ಅದೆಲ್ಲ ಕೂಡ ರಾಜರಿಗೆ ಗೊತ್ತಾಗುತ್ತೆ. ಸೊ ಅವನನ್ನು ರಾಜ ಕರೆಸ್ತಾ ಇದ್ದಾನೆ. ಆ್ಯಂಡ್ ಆಸ್ಕ್ಡ್ ಇಫ್ ಹಿ ಹ್ಯಾಡ್ ಎನಿ ಮೋರ್ ವಿಸ್ಡಮ್ ಟು ಸೆಲ್. ಸೊ ಮಾರಲಿಕ್ಕೆ ಏನಪ್ಪ ನಿನ್ನ ಬಳಿ ಇನ್ನೂ ಹೆಚ್ಚಿನ ಒಂದು ವಿಸ್ಡಮ್ ಇದೆನಾ ಅಂತೇಳಿ ತಮಾಷೆಯಾಗಿಯೇ ರಾಜರು ಕೇಳ್ತಾರೆ ನಾಗೇಂದ್ರನನ್ನು. ಆಗ ಬಾಯ್ ಹೇಳ್ತಾನೆ, ದ ಬಾಯ್ ಸೈಡ್, ಅಫ್ಕೋರ್ಸ್ ಐ ಹ್ಯಾವ್ ಪ್ಲೆಂಟಿ ಟು ಸೆಲ್ ಎಸ್ಪೆಷಲಿ ಟು ಎ ಕಿಂಗ್. ಎಸ್, ನನ್ನ ಹತ್ರ ಇನ್ನೂ ಸಾಕಷ್ಟು ಇದೆ, ಅದರಲ್ಲೂ ರಾಜರಿಗೆ ಮಾರಬೇಕು ಅಂದರೆ ಇನ್ನೂ ಜಾಸ್ತಿ ಇದೆ ಅಂತಲೇ ಹೇಳ್ತಾನೆ. ಬಟ್ ಮೈ ಫೀ ವುಡ್ ಬಿ ಎ ಲ್ಯಾಕ್, 100,000 rupees. ಎಸ್, ಅದಕ್ಕೆ ಫೀಸ್ ಹೇಳ್ತಾ ಇದ್ದಾನೆ. ಎ ಲ್ಯಾಕ್, 100,000 rupees ಅಂತೇಳಿ ತನ್ನ ಒಂದು ಬೆಲೆಯನ್ನು ಫಿಕ್ಸ್ ಮಾಡ್ತಾನೆ. ದ ಕಿಂಗ್ ಪೇಡ್ ಹಿಮ್ ದ 100,000. ಸೊ ರಾಜರು ಆ ಒಂದು 100,000 rupees ಪೇ ಮಾಡ್ತಾರೆ. ಆ್ಯಂಡ್ ದ ಬಾಯ್ ಗೇವ್ ಹಿಮ್ ಎ ಪೀಸ್ ಆಫ್ ಪೇಪರ್. ಸೊ ಈಗ ಹುಡುಗ ನಾಗೇಂದ್ರ ಒಂದು ಪೇಪರನ್ನು ಕೊಡ್ತಾ ಇದ್ದಾನೆ. ಆನ್ ವಿಚ್ ಹಿ ಹ್ಯಾಡ್ ರಿಟನ್, ಥಿಂಕ್ ಡೀಪ್ಲಿ ಬಿಫೋರ್ ಯು ಡೂ ಎನಿಥಿಂಗ್. ಏನನ್ನೇ ಮಾಡಬೇಕಾದರೂ ಕೂಡ ನೀವು ವಿಚಾರ ಮಾಡಿ ಅಂತಕ್ಕಂತಹ ಒಂದು ಅಡ್ವೈಸನ್ನು ಆ ಪೇಪರಲ್ಲಿ ಬರೆದು ನಾಗೇಂದ್ರ ರಾಜರ ಕೈಗೆ ಕೊಡ್ತಾನೆ. ದ ಕಿಂಗ್ ವಾಸ್ ಸೋ ಡಿಲೈಟೆಡ್ ವಿತ್ ದ ಅಡ್ವೈಸ್ ದಟ್ ಹಿ ಮೇಡ್ ಇಟ್ ಹಿಸ್ ಮೊಟ್ಟೋ. ಸೊ ಆ ಒಂದು ನಾಗೇಂದ್ರ ಕೊಟ್ಟಿರ್ತಕ್ಕಂತಹ ಒಂದು ಅಡ್ವೈಸ್ ಏನಿರುತ್ತೋ ಅದನ್ನೇ ಆ ರಾಜರು ತುಂಬಾ ಇಷ್ಟಪಡ್ತಾರೆ. ಅದರಿಂದ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅದನ್ನೇ ತಮ್ಮ ಒಂದು ಮೊಟ್ಟೋ ಆಗಿ ಅವರು ಫಾಲೋ ಮಾಡ್ತಾರೆ. ಹಿ ಹ್ಯಾಡ್ ಇಟ್ ಎಂಬ್ರಾಯ್ಡ್ ಆನ್ ಹಿಸ್ ಪಿಲ್ಲೋಸ್ ಆ್ಯಂಡ್ ಎನ್ಗ್ರೇವ್ಡ್ ಆನ್ ಹಿಸ್ ಕಪ್ಸ್ ಆ್ಯಂಡ್ ಪ್ಲೇಟ್ಸ್ ಸೊ ದ್ಯಾಟ್ ಹಿ ವುಡ್ ನಾಟ್ ಫಾರ್ಗೆಟ್ ಇಟ್. ಸೊ ಆ ನಾಗೇಂದ್ರ ಕೊಟ್ಟಂತಹ ಅಡ್ವೈಸನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಅಂತ ಏನು ಮಾಡ್ತಾರೆ ಅವರು, ತಮ್ಮ ಒಂದು ಪಿಲ್ಲೋಸ್ ಅಂದರೆ ತಲೆದಿಂಬು ಏನಿರುತ್ತಲ್ವ ಅಲ್ಲಿ ಎಂಬ್ರಾಯ್ಡರಿಡ್ ಅಂದರೆ ಅದನ್ನು ಎಂಬ್ರಾಯ್ಡ್ ಮಾಡಿಸ್ತಾರೆ, ಅಂದರೆ ಅದನ್ನು ಅಲ್ಲಿ ಹಚ್ಚಾಕಿಸ್ತಾರೆ. ಆ್ಯಂಡ್ ಎನ್ಗ್ರೇವ್ಡ್ ಆನ್ ಹಿಸ್ ಕಪ್ಸ್, ಅವರ ಒಂದು ಕಪ್ಸ್ ಅಂದರೆ ಟೀ ಕುಡಿಯೋದಿರ್ಬೋದು, ನೀರು ಕುಡಿಯೋದಿರ್ಬೋದು, ಆ ಕಪ್ಗಳಿಗೂ ಕೂಡ ಅದನ್ನು ಕೆತ್ತಿಸ್ತಾ ಇದ್ದಾರೆ. ಆ್ಯಂಡ್ ಪ್ಲೇಟ್ಸ್ ಆಲ್ಸೋ. ಇದರಿಂದ ಯಾವ ಕಾರಣಕ್ಕೂ ಅದನ್ನು ಮರಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ ಆಗಿರುತ್ತೆ. ಸಮ್ ಮಂತ್ಸ್ ಲೇಟರ್ ದ ಕಿಂಗ್ ಫೆಲ್ ಇಲ್. ಅನೇಕ ತಿಂಗಳುಗಳ ನಂತರ ರಾಜರು ಇಲ್ ಅಂದರೆ ಅವರಿಗೆ ಅನಾರೋಗ್ಯ ಆವರಿಸುತ್ತೆ. ದ ಮಿನಿಸ್ಟರ್ ಆ್ಯಂಡ್ ಒನ್ ಆಫ್ ದ ಕ್ವೀನ್ಸ್ ಹ್ಯಾಡ್ ಬೀನ್ ಕನ್ಸ್ಪೈರಿಂಗ್ ಟು ಗೆಟ್ ರಿಡ್ ಆಫ್ ಹಿಮ್.
ಸೊ ಒಬ್ಬ ಮಿನಿಸ್ಟರ್ ಇರ್ತಾನೆ ಮತ್ತು ಇವನ ಒಬ್ಬ ರಾಣಿ ಇಬ್ಬರು ಸೇರಿಕೊಂಡು ರಾಜನ ವಿರುದ್ಧ ಒಂದು ಪಿತೂರಿಯನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲೇ ರಾಜನನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಅವರ ವಿಚಾರ ಆಗಿರುತ್ತೆ. ಸೊ ದೇ ಬ್ರೈಬ್ಡ್ ದ ಡಾಕ್ಟರ್. ಬ್ರೈಬ್ಡ್ ಅಂದರೆ ದುಡ್ಡನ್ನು ಕೊಟ್ಟು ಭ್ರಷ್ಟಾಚಾರ ಮಾಡಿಸೋದು ಅಥವಾ ಕೊಂಡ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಡಾಕ್ಟರ್ಗೆ ಅವ್ರು ಏನು ಮಾಡ್ತಾರೆ, ದುಡ್ಡನ್ನು ಕೊಡ್ತಾರೆ. ಆ್ಯಂಡ್ ಪರ್ಸ್ಯೂಡೆಡ್ ಹಿಮ್. ಪರ್ಸ್ಯೂಡ್ ಅಂದರೆ ಮನವೊಲಿಸೋದು ಅಂತೇಳಿ, ಕನ್ವಿನ್ಸ್ ಮಾಡೋದು ಅಂತೇಳಿ. ಹಿಮ್ ಟು ಪಾಯ್ಸನ್ ದ ಕಿಂಗ್ಸ್ ಮೆಡಿಷನ್. ಸೊ ಪಾಯ್ಸನ್ ಅಂದರೆ ವಿಷ ಸೇರಿಸೋದು ಅಂತ. ಯಾವುದರಲ್ಲಿ ಅಂದರೆ ಕಿಂಗ್ಸ್ ಮೆಡಿಷನ್. ಈಗ ಡಾಕ್ಟರ್ ಕಿಂಗ್ಗೆ ಅಂದರೆ ರಾಜನಿಗೆ ಏನು ಮೆಡಿಸಿನ್ ಕೊಡ್ತಾರಲ್ವ, ಆ ಒಂದು ಮೆಡಿಸಿನ್ನಲ್ಲಿ ವಿಷವನ್ನು ಸೇರಿಸಿ ರಾಜನಿಗೆ ಕೊಟ್ಬಿಡೋದು. ಆಗ ರಾಜ ಸತ್ತು ಹೋಗ್ಬಿಡ್ತಾನೆ. ರಾಜ್ಯಕ್ಕೆ ನಾವೇ ಅಧಿಪತಿಗಳಾಗಬಹುದು ಅಂತಕ್ಕಂತಹ ಒಂದು ದುರಾಲೋಚನೆ ಅವರಿಗೆ ಇರುತ್ತೆ. ವೆನ್ ದ ಮೆಡಿಷನ್ ವಾಸ್ ಬ್ರಾಟ್ ಟು ದ ಕಿಂಗ್ ಆ್ಯಂಡ್ ಹಿ ಲಿಫ್ಟೆಡ್ ದ ಗೋಲ್ಡನ್ ಕಪ್ ಟು ಹಿಸ್ ಲಿಪ್ಸ್. ಸೊ ರಾಜರಿಗೆ ಏನು ಮೆಡಿಷನನ್ನು ಕೊಡಲಿಕ್ಕೆ ಅಂತ ಕೊಡ್ತಾರೋ ಆಗ ಆ ಕಪ್ಪನ್ನು ರಾಜರು ಕುಡಿಲಿಕ್ಕೆ ಅಂತ ಮೇಲೆ ಎತ್ತುತ್ತಾ ಇದ್ದಾರೆ. ಹಿ ರೆಡ್ ದ ವರ್ಡ್ಸ್ ಎನ್ಗ್ರೇವ್ಡ್ ಆನ್ ಇಟ್. ಆ ಒಂದು ಕಪ್ ಮೇಲೆ ಆ ನಾಗೇಂದ್ರ ಏನು ಹೇಳಿರ್ತಾನಲ್ವ ಆ ಒಂದು ಪದಗಳನ್ನು ಕೆತ್ತಿಸಿರ್ತಾನೆ ರಾಜ. ಥಿಂಕ್ ಡೀಪ್ಲಿ ಬಿಫೋರ್ ಯು ಡೂ ಎನಿಥಿಂಗ್. ಏನನ್ನೇ ಮಾಡಬೇಕಾದ್ರೂ ವಿಚಾರ ಮಾಡಿ, ತುಂಬ ಆಳವಾಗಿ ವಿಚಾರ ಮಾಡಿ ಅಂತಕ್ಕಂತಹ ಪದಗಳು ಕಣ್ಣಿಗೆ ಬೀಳ್ತವೆ. ವಿತೌಟ್ ಸಸ್ಪೆಕ್ಟಿಂಗ್ ಎನಿಥಿಂಗ್ ಹಿ ಥಾಟ್ ಅಬೌಟ್ ದ ವರ್ಡ್ಸ್. ಸೊ ಅವ್ರಿಗೆ ರಾಜರಿಗೆ ಯಾವುದೇ ಸಂದೇಹ ಇರೋದಿಲ್ಲ, ಆದರೂ ಕೂಡ ಸ್ವಲ್ಪ ಅವ್ರು ಏನು ಮಾಡ್ತಾರೆ, ಆ ಒಂದು ಪದಗಳ ಕುರಿತು ಅಲ್ಲಿ ಯೋಚನೆ ಮಾಡಲಿಕ್ಕೆ ತೊಡಗ್ತಾರೆ. ಲೋವರ್ಡ್ ದ ಕಪ್. ಹಾಗೇನೆ ಆ ಒಂದು ಕಪ್ ಒಳಗಡೆ ಇರತಕ್ಕಂತಹ ಒಂದು ಏನು ಮೆಡಿಸಿನ್ ಅಂತ ಅಂದ್ಕೊಂಡಿರ್ತಾರೋ ಅದನ್ನು ನೋಡಲಿಕ್ಕೆ ಅಂತ ಹಾಗೇನೆ ಕೆಳಗೆ ಬಾಗಿಸ್ತಾರೆ. ಆ್ಯಂಡ್ ಲುಕ್ಡ್ ಎಟ್ ದ ಮೆಡಿಷನ್ ಇನ್ ಇಟ್. ಅದರೊಳಗಡೆ ಇರತಕ್ಕಂತಹ ಮೆಡಿಷನನ್ನು ಹಾಗೆಯೇ ಗಮನಿಸ್ತಾರೆ. ದ ಡಾಕ್ಟರ್ ಹೂ ವಾಸ್ ವಾಚಿಂಗ್ ಆಲ್ ದಿಸ್ ಫೆಲ್ಟ್ ನರ್ವಸ್. ಸೊ ಇದೆಲ್ಲವನ್ನು ಅಲ್ಲಿ ನೋಡ್ತಾ ನಿಂತಹ ಡಾಕ್ಟರ್ ಏನಿರ್ತಾರಲ್ವ ಅವರು ತುಂಬಾ ನರ್ವಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವರ ಮನಸ್ಸಲ್ಲಿ ಒಂದು ಗಿಲ್ಟಿ ಕಾಡ್ತಾ ಇರುತ್ತೆ. His guilty conscience made him believe that the king had guessed that his medicine had been poisoned. ರಾಜರಿಗೆ ಅರ್ಥ ಆಗಿಬಿಟ್ಟಿದೆ, ನಾವೇನು ಇದರೊಳಗಡೆ ವಿಷವನ್ನು ಹಾಕಿದ್ದೇವಲ್ವಾ ಇದು ರಾಜರಿಗೆ ತಿಳಿದು ಬಿಟ್ಟಿದೆ ಅಂತಕ್ಕಂತಹ ಭಯ ಆ ಡಾಕ್ಟ್ರಲ್ಲಿ ಕಾಣಿಸುತ್ತೆ. While the king was thinking, the doctor threw himself at his feet and confessed to everything and prayed to be forgiven. ಸೊ ಅದೇ ತಕ್ಷಣವೇ ಡಾಕ್ಟರ್ ಏನು ಮಾಡ್ತಾನೆ, ತನ್ನ ಒಂದು ಭಯದಿಂದ ಕಿಂಗನ ಕಾಲಿಗೆ ನಮಸ್ಕರಿಸ್ತಾ ಇದ್ದಾನೆ. ಕಾಲನ್ನು ಹಿಡಿದುಕೊಂಡು ತಪ್ಪೊಪ್ಪಿಗೆ, ಕನ್ಫೆಸ್ ಅಂದರೆ ತಾನೇನು ತಪ್ಪು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಅಲ್ಲಿ ಒಪ್ಕೊಳ್ತಾ ಇದ್ದಾನೆ. ಆ ಎಲ್ಲ ಕಾನ್ಸ್ಪಿರಸಿ ಏನಿತ್ತೋ ಅದೆಲ್ಲವನ್ನು ಕೂಡ ರಾಜನಿಗೆ ಹೇಳ್ತಾನೆ, ತನ್ನನ್ನು ಕ್ಷಮಿಸಬೇಕು ಅಂತಕ್ಕಂಥದ್ದನ್ನು ಕೂಡ ರಾಜನಲ್ಲಿ ಭಿನ್ನವಿಸ್ಕೊಳ್ತಾನೆ. ಬಟ್ ದ ಕಿಂಗ್ ಆರ್ಡರ್ಡ್ ದಟ್ ದ ಡಾಕ್ಟರ್ ಮಸ್ಟ್ ಬಿ ಅರೆಸ್ಟೆಡ್. ಆಗ ರಾಜರು ಆ ಡಾಕ್ಟರ್ನ ಅರೆಸ್ಟ್ ಮಾಡಿ ಅಂತೇಳಿ ಆದೇಶ ಮಾಡ್ತಾರೆ. ದೆನ್ ಹಿ ಸೆಂಟ್ ಫಾರ್ ದ ಮಿನಿಸ್ಟರ್ ಆ್ಯಂಡ್ ದ ಕ್ವೀನ್ ಆ್ಯಂಡ್ ಇನ್ಸಿಸ್ಟೆಡ್ ದ್ಯಾಟ್ ದೇ ಡ್ರಿಂಕ್ ದ ಪಾಯ್ಸನ್ ಇನ್ ಹಿಸ್ ಕಪ್. ಸೊ ರಾಜ ಆ ಒಂದು ಕಾನ್ಸ್ಪಿರಸಿ ಮಾಡಿರ್ತಕ್ಕಂತಹ ಮಿನಿಸ್ಟರ್ ಇರ್ಬೋದು ಮತ್ತು ತನ್ನ ರಾಣಿ ಏನಿದ್ಲೋ ವಿಷವನ್ನು ಕುಡಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥವಳು ಅವರಿಬ್ಬರನ್ನು ಕರೆಸ್ಬಿಟ್ಟು ಏನು ಇವನಿಗೆ ವಿಷಪ್ರಾಶನವನ್ನು ಮಾಡಲಿಕ್ಕೆ ಕಪ್ಪಲ್ಲಿ ವಿಷ ಸೇರಿಸಿರ್ತಾರಲ್ವ ಅದನ್ನು ಅವರಿಬ್ಬರು ಕುಡಿಯುವಂತೆ ರಾಜ ಆದೇಶ ಮಾಡ್ತಾನೆ. ದೇ ಟೂ ಫೆಲ್ ಅಟ್ ಹಿಸ್ ಫೀಟ್ ಆ್ಯಂಡ್ ಬೆಗ್ಡ್ ಫಾರ್ ಮರ್ಸಿ. ಅವರಿಬ್ಬರು ಕೂಡ ರಾಜನ ಕಾಲನ್ನು ಹಿಡಿದುಕೊಳ್ತಾರೆ, ದಯವಿಟ್ಟು ದಯೆಯನ್ನು ತೋರಿಸಿ ನಮ್ಮ ಪ್ರಾಣವನ್ನು ಉಳಿಸಿ ಅಂತಕ್ಕಂತಹ ಮನವಿಯನ್ನು ಮಾಡಿಕೊಳ್ತಾರೆ. ಹಿ ಆರ್ಡರ್ಡ್ ದೆಮ್ ಟು ಬಿ ಹ್ಯಾಂಗ್ಡ್. ಅವರಿಬ್ಬರನ್ನು ಎಳೆದುಕೊಂಡು ಹೋಗಿ ನೇಣು ಹಾಕಿಬಿಡಿ ಅಂತೇಳಿ ಆದೇಶ ಮಾಡ್ತಾನೆ ರಾಜ. ಆ್ಯಂಡ್ ಹಿ ಬ್ಯಾನಿಶ್ಡ್ ದ ಡಾಕ್ಟರ್ ಫ್ರಮ್ ಹಿಸ್ ಕಿಂಗ್ಡಮ್. ಬ್ಯಾನಿಶ್ ಅಂದರೆ ಗಡಿಪಾರು ಮಾಡೋದು, ನಿಷೇಧ ಮಾಡೋದು. ಸೊ ಈ ಡಾಕ್ಟರ್ ವಿಷವನ್ನು ಕೊಡಲಿಕ್ಕೆ ಏನು ಬಂದಿದ್ನಲ್ವ ಅವನನ್ನು ಕೂಡ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗಟ್ಟಿಬಿಡಿ ಅಂತೇಳಿ ಆದೇಶ ಮಾಡ್ತಾನೆ. ಹಿ ಮೇಡ್ ನಾಗೇಂದ್ರ ಹಿಸ್ ಮಿನಿಸ್ಟರ್ ಆ್ಯಂಡ್ ಆನರ್ಡ್ ಹಿಮ್ ವಿತ್ ವೆಲ್ತ್. ಸೊ ನಾಗೇಂದ್ರನನ್ನು ತನ್ನ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ಕೊಳ್ತಾನೆ ರಾಜ ಮತ್ತು ಅವನಿಗೆ ಅನೇಕ ದುಡ್ಡು, ಆಭರಣ, ವೆಲ್ತ್, ಸಂಪತ್ತನ್ನು ಕೊಟ್ಟು ಗೌರವವನ್ನು ನೀಡ್ತಾನೆ ನಾಗೇಂದ್ರನಿಗೆ. ಈ ರೀತಿ ನಾಗೇಂದ್ರ ತನ್ನ ಒಂದು ಬುದ್ಧಿವಂತಿಕೆಯಿಂದ ಒಂದು ಸ್ಥಾನವನ್ನು ರಾಜನ ಆಸ್ಥಾನದಲ್ಲಿ ಪಡೆದುಕೊಳ್ತಾನೆ. ಸೊ ಬುದ್ಧಿವಂತಿಕೆ ಅಂತಕ್ಕಂಥದ್ದು ನಮ್ಮ ಲೈಫಲ್ಲಿ ತುಂಬಾ ಮುಖ್ಯ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಈ ಒಂದು ಸ್ಟೋರಿ ನಮಗೆ ಕೊಡುತ್ತೆ ವಿದ್ಯಾರ್ಥಿಗಳೇ. ಎಂಥ ಸಂಕಷ್ಟ ಬಂದರೂ ಕೂಡ ನಾವು ಬುದ್ಧಿವಂತಿಕೆಯಿಂದ ಪಾರಾಗಬಹುದು ಅಂತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ನಾವು ಒಂದು ಮೆಸೇಜನ್ನು ನೋಡ್ತೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಲೆಸನ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದರೆ ಅದರ ಟೈಟಲನ್ನು ಮತ್ತು ರೈಟರ್ ನೇಮನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.